ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ GPSTR ನೇಮಕಾತಿ ಬಗ್ಗೆ ಮಹತ್ವದ ಮಾಹಿತಿ ಇದೆ. ಭಾಳ ಇಂಪಾರ್ಟೆಂಟ್ ಆಗಿರೋ ಮಾಹಿತಿ ನೋಡಿ. ಕರ್ನಾಟಕ ಸರ್ಕಾರ ಕೇಂದ್ರೀಕೃತ ದಾಖಲಾತಿ ಘಟಕ KGS ಬೆಂಗಳೂರು ಶಾಲಾ ಶಿಕ್ಷಣ ಇಲಾಖೆ ಒಂದು ಪ್ರಕಟಣೆ ನೋಡಿ. 2022ನೇ ಸಾಲಿನ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಅಂದರೆ 6ರಿಂದ 8ನೇ ತರಗತಿ ಬೋಧಿಸುವ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧಿಸಿದಂತೆ ಉರ್ದು ಮಾಧ್ಯಮದಲ್ಲಿ ಹಿಂದುಳಿದ ವರ್ಗಗಳಿಗೆ ಮೀಸಲಿರಿಸಿರುವ ಆದರೆ ಅರ್ಹ ಅಭ್ಯರ್ಥಿಗಳು ಲಭ್ಯತೆ ಇಲ್ಲದ ಕಾರಣ ಭರ್ತಿಯಾಗದೆ ಉಳಿದಿರುವ ಉರ್ದು ಮಾಧ್ಯಮ ಶಿಕ್ಷಕರ ಹುದ್ದೆಗಳನ್ನು ಸರ್ಕಾರದ ಆದೇಶ ಸಂಖ್ಯೆ EP62 PBS 2024 ಬೆಂಗಳೂರು ದಿನಾಂಕ 14 ನವೆಂಬರ್ 2025ರಂತೆ ಸಾಮಾನ್ಯ ವರ್ಗಕ್ಕೆ ಪರಿವರ್ತಿಸಿ ಮತ್ತು ಸಾಮಾನ್ಯ ವರ್ಗದ ಅರ್ಹ ಅಭ್ಯರ್ಥಿಗಳನ್ನು ನಿಯಮಾನುಸಾರ ಪರಿಗಣಿಸಿ ಜಿಲ್ಲಾವಾರು ವಿಷಯವಾರು 67 ಉರ್ದು ಮಾಧ್ಯಮದ ಹುದ್ದೆಗಳ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಸೊ ಅಂದರೆ ಏನಾಗಿದೆ ಫ್ರೆಂಡ್ಸ್, ಈಗ ಉರ್ದು ಶಿಕ್ಷಕರು ಸಿಗದೇ ಇರೋದ ಪಕ್ಷದಲ್ಲಿ 2022 ಏನು ರಿಕ್ರೂಟ್ಮೆಂಟ್ ನೋಟಿಫಿಕೇಷನ್ ಆಯಿತು. ಸೊ 2022ರಲ್ಲಿ ಈ ಒಂದು ಹುದ್ದೆಗಳು ಫುಲ್ಫಿಲ್ ಆಗಿಲ್ಲ, ತುಂಬದೇ ಇರೋ ಕಾರಣದಿಂದ OBC ಕಾಸ್ಟಲ್ಲಿ ಖಾಲಿ ಇದ್ದು, ಇವು ಖಾಲಿ ಇದ್ದ ಪಕ್ಷದಲ್ಲಿ ಯಾರೂ OBCಯಲ್ಲಿ ಪಾಸ್ ಆಗದೇ ಇರೋ ಕಾರಣದಿಂದ ಅಭ್ಯರ್ಥಿ ಸಿಗದೇ ಇರೋ ಕಾರಣದಿಂದ GM ಅಲ್ಲಿ ಅವು ಹುದ್ದೆಗಳನ್ನು ಕನ್ವರ್ಟ್ ಮಾಡಿ GM ಅಭ್ಯರ್ಥಿಗಳನ್ನು ತೆಗೆದುಕೊಂಡಿದ್ದಾರೆ. ಎಷ್ಟು ಜನ ಅಂದರೆ ಇದು ಬ್ಯಾಕ್ಲಾಗ್ ಹುದ್ದೆಗಳನ್ನು ಒಂದು ಭರ್ತಿ ಅಂತ ಹೇಳ್ಬೋದು. ಇಲ್ಲಿ ನೋಡಿ 67 ಹುದ್ದೆಗಳನ್ನು, ಯಾವ ಹುದ್ದೆಗಳು? ಉರ್ದು ಮಾಧ್ಯಮದ ಹುದ್ದೆಗಳ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸಿದೆ. ಈ ರೀತಿ ನಿಯಮಾನುಸಾರ ಲಭ್ಯವಿರೋ ಹುದ್ದೆಗಳಿಗೆ ರಾಜ್ಯದ 11 ಜಿಲ್ಲೆಗಳಿಗೆ ಮಾತ್ರ ಆಯ್ಕೆಯಾದ ಅರ್ಹ ಅಭ್ಯರ್ಥಿಗಳನ್ನೊಳಗೊಂಡ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು, ಅಂದರೆ ಎಲ್ಲಿ ರಿಕ್ರೂಟ್ಮೆಂಟ್ ಜಾಸ್ತಿ ಅವಶ್ಯಕತೆ ಇದೆ, ಎಲ್ಲಿ ಹುದ್ದೆಗಳ ಅವಶ್ಯಕತೆ ಜಾಸ್ತಿ ಇದೆ ಅಂತ 11 ಜಿಲ್ಲೆಗಳಲ್ಲಿ ಇದನ್ನು ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡಿದ್ದಾರೆ. ಆ ಲಿಸ್ಟನ್ನು ಕೂಡ ನಾನು ತೋರಿಸ್ತೀನಿ ಈಗ. ಆಮೇಲೆ ದಿನಾಂಕ ನೋಡಿರಿ, ಆಯ್ಕೆ ಪಟ್ಟಿಯನ್ನು ದಿನಾಂಕ 29/1/2026ರಂದು ಇಲಾಖೆ ವೆಬ್ಸೈಟ್ನಲ್ಲಿ, ಇಲ್ಲಿದೆ ವೆಬ್ಸೈಟು, ಇಲ್ಲಿಗೆ ಹೋದರೆ ನಿಮ್ಗೆ ತಿಳಿಯುತ್ತೆ, ನಲ್ಲಿ ಪ್ರಕಟಿಸಿದೆ. ಅಭ್ಯರ್ಥಿಗಳು ಸದರಿ 1:1 ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಆಕ್ಷೇಪಣೆ ಇದ್ದಲ್ಲಿ ಆಯಾ ಜಿಲ್ಲಾ ಉಪನಿರ್ದೇಶಕರ ಆಡಳಿತ ಹಾಗೂ ನೇಮಕಾತಿ ಪ್ರಾಧಿಕಾರ ಕಚೇರಿಯಲ್ಲಿ ದಿನಾಂಕ 30/1/2026ರಿಂದ 31/1/2026ರವರೆಗೆ ಖುದ್ದಾಗಿ ಅಗತ್ಯ ದಾಖಲೆಗಳೊಂದಿಗೆ ಸಲ್ಲಿಸಲು ಅವಕಾಶವನ್ನು ಕಲ್ಪಿಸಿದೆ. ಏನಾದರೂ ಆಕ್ಷೇಪಣೆಗಳಿದ್ದಲ್ಲಿ, ಅಬ್ಜೆಕ್ಷನ್ ಇದ್ದರೆ ನೀವು ಸಲ್ಲಿಸಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ಅಂಚೆ, ಇಮೇಲ್ ಅಥವಾ ಇನ್ಯಾವುದೇ ಮೂಲದ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿಲ್ಲ ಫ್ರೆಂಡ್ಸ್. ಡೈರೆಕ್ಟಾಗಿ DD5C ಹೋಗಿ ಇದನ್ನು ಆಕ್ಷೇಪಣೆ ಸಲ್ಲಿಸಬಹುದು. ಹಾಗೂ ಕೊನೆಯ ದಿನಾಂಕದ ನಂತರ ಸಲ್ಲಿಕೆ ಹಾಗೂ ಆಕ್ಷೇಪಣೆಯನ್ನು ಪರಿಗಣಿಸಲು ಆಗುವುದಿಲ್ಲ. ಕೊನೆಯ ದಿನಾಂಕದ ನಂತರ ಅಂದರೆ 31/1/2026 ನಂತರ ಏನಾದರೂ ಆಕ್ಷೇಪಣೆ ಸಲ್ಲಿಸೋದಿದ್ರೆ ಅದನ್ನು ಪರಿಗಣಿಸೋದಿಲ್ಲ ಅಂತ ಕೊಟ್ಟಿದ್ದಾರೆ. ಸೊ ಕೇಂದ್ರೀಕೃತ ದಾಖಲಾತಿ ಘಟಕ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಯಾರ್ಯಾರು ಒಂದು ಈ ಲಿಸ್ಟಲ್ಲಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ. ಲಿಸ್ಟು ಇಲ್ಲಿದೆ ನೋಡಿ ಫ್ರೆಂಡ್ಸ್. ಬೆಂಗಳೂರು ನಾರ್ತು ಒಂದು ರಿಕ್ರೂಟ್ಮೆಂಟ್ ಆಗಿದೆ. ಆಮೇಲೆ ಬೆಂಗಳೂರು ಸೌತು 5 ರಿಕ್ರೂಟ್ಮೆಂಟ್ಗಳು, ಹೆಸರಿವೆ ನೋಡ್ಬೋದು. ಆಮೇಲೆ ಶಿವಮೊಗ್ಗ 2 ಕ್ಯಾಂಡಿಡೇಟ್ಗಳನ್ನು ಆಯ್ಕೆ ಮಾಡಿದ್ದಾರೆ. ನೆಕ್ಸ್ಟು ಬೆಳಗಾವಿ 2 ಕ್ಯಾಂಡಿಡೇಟ್ಗಳು, ವಿಜಯಪುರ 4 ಕ್ಯಾಂಡಿಡೇಟ್ಗಳು, ವಿಜಯಪುರ ಸೋಷಿಯಲ್ ಸ್ಟಡೀಸ್ ಉರ್ದು ಮೀಡಿಯಮ್ 4 ಜನ ಇದ್ದಾರೆ. ಸೇಮ್ ಇಲ್ಲಿ ವಿಜಯಪುರದಲ್ಲೇ 7 ಜನ ಮ್ಯಾಥಮೆಟಿಕ್ಸ್ ಆ್ಯಂಡ್ ಸೈನ್ಸ್ ಉರ್ದು ಮೀಡಿಯಮು. ನೆಕ್ಸ್ಟು ಧಾರವಾಡ ನೋಡಿ, ಸೋಷಿಯಲ್ ಸೈನ್ಸ್ಗೆ ಸಂಬಂಧಿಸಿದಂತೆ ಎಷ್ಟು ಜನ? 1 2 7 8 ಜನ ಇದ್ದಾರೆ. ಸೊ ನೋಡ್ಕೋದು ಹೆಸರು. ಆಮೇಲೆ ನೆಕ್ಸ್ಟು ಧಾರವಾಡಕ್ಕೆ ಸಂಬಂಧಿಸಿದ ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ 3 ಜನ ಇದ್ದಾರೆ. ನೆಕ್ಸ್ಟು ಹಾವೇರಿಗೆ ಸಂಬಂಧಿಸಿದಂತೆ 3 ಜನ ಸೋಷಿಯಲ್ ಸ್ಟಡೀಸ್ಗೆ ಸಂಬಂಧಿಸಿದಂತೆ. ನೆಕ್ಸ್ಟ್ ಹಾವೇರಿ ಮ್ಯಾಥಮೆಟಿಕ್ಸ್ ಸೈನ್ಸ್ ಟೀಚರ್ಗೆ ಸಂಬಂಧಿಸಿದಂತೆ 11 ಜನ ಇದ್ದಾರೆ. ಹೈಯೆಸ್ಟ್ ಇದೆ ನೋಡಿ, ಇಲ್ಲಿ 11 ಜನ ಹೆಸರು ನೋಡ್ಬೋದು ನೀವು ಇಲ್ಲಿ. ಸೊ ನೆಕ್ಸ್ಟು ಹಾವೇರಿಗೆ ಸಂಬಂಧಿಸಿದಂತೆ ಬಯೋಲಾಜಿಕಲ್ ಸೈನ್ಸ್ಗೆ 2. ನೆಕ್ಸ್ಟು ಚಿಕ್ಕೋಡಿಗೆ ಸಂಬಂಧಿಸಿದಂತೆ ನೋಡಿ, ಸೋಷಿಯಲ್ ಸ್ಟಡೀಸು 10 ಜನ ಸೋಷಿಯಲ್ ಸ್ಟಡೀಸ್ಗೆ ಉರ್ದು ಮೀಡಿಯಮ್ಮು. ಸೇಮ್ ಬೀದರ್ಗೆ ಸೋಷಿಯಲ್ ಸ್ಟಡೀಸ್ಗೆ 3 ಜನ. ನೆಕ್ಸ್ಟ್ ನೋಡಿ, ಬೀದರ್ಗೆ ಸಂಬಂಧಿಸಿದ ಮ್ಯಾಥಮೆಟಿಕ್ಸ್ ಸೈನ್ಸಲ್ಲಿ 1. ನೆಕ್ಸ್ಟ್ ನೋಡಿ
ಬೀದರ್ಗೆ ಸಂಬಂಧಿಸಿದಂತೆ ಬಯೋಲಜಿಕಲ್ ಸೈನ್ಸ್ಗೆ 2 ಜನ ಆಯ್ಕೆಯಾಗಿದ್ದಾರೆ. ಕಲಬುರಗಿ 1 ಜನ ಆಯ್ಕೆಯಾಗಿದ್ದಾರೆ ಸೋಷಲ್ ಸೈನ್ಸ್ಗೆ ಸಂಬಂಧಿಸಿದಂತೆ. ಸೇಮ್ ಕಲಬುರಗಿ ಮ್ಯಾಥಮೆಟಿಕ್ಸ್ ಸೈನ್ಸ್ಗೆ 1 ಆಯ್ಕೆಯಾಗಿದ್ದಾರೆ. ನೆಕ್ಸ್ಟ್ ನೋಡಿ, ಯಾದಗಿರಿಗೆ ಸಂಬಂಧಿಸಿದಂತೆ ಸೋಷಲ್ ಸ್ಟಡೀಸ್ಗೆ 1 ಆಯ್ಕೆಯಾಗಿದ್ದಾರೆ. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಸುಮಾರು ಟೋಟಲಾಗಿ ಎಷ್ಟು ಜನ ಅಂದರೆ 67 ಜನ ಉರ್ದು ಮೀಡಿಯಮ್ಗೆ ಸಂಬಂಧಿಸಿದಂತೆ ಹೆಚ್ಚುವರಿ ಪಟ್ಟಿ ಅಂತ ಹೇಳ್ಬೋದು ನೀವು. ಸೊ ಈ ಒಂದು ಪಟ್ಟಿಯಲ್ಲಿ ಆಯ್ಕೆಯಾಗಿದ್ದಾರೆ. ಸೊ ಇದಿಷ್ಟು ಮಾಹಿತಿ. ಮತ್ತೇನಾದರೂ ಮಾಹಿತಿ ಬೇಕಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಪ್ಡೇಟ್ಸ್ಗಳನ್ನು ಡೈಲಿ ಕೊಡ್ತಾ ಇರ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಆಲ್ ದ ಬೆಸ್ಟ್ ಫ್ರೆಂಡ್ಸ್.